ಚಿಕ್ಕಮ್ಮ ಮಾಯಾ, ನೀವು ನಿಯಮಗಳು ಮತ್ತು ನಿರೀಕ್ಷೆಗಳ ಬದಲಿಗೆ ಕಪ್ಕೇಕ್ಗಳು ಮತ್ತು ಮಾಂತ್ರಿಕ ಕಥೆಗಳೊಂದಿಗೆ ತೋರಿಸಿದಾಗ ನೆನಪಿದೆ. ಓಹ್ ಸ್ವೀಟಿ, ನಾನು ಇನ್ನೂ ಮ್ಯಾಜಿಕ್ ಅನ್ನು ತರುತ್ತಿದ್ದೇನೆ. ಈಗ ಇದು ಸ್ವಲ್ಪ ಹೆಚ್ಚು ಪಡೆಯುತ್ತದೆ. ನಿರ್ಮಾಣ: ನಿಮ್ಮ ಅಕ್ಕನ ಮನೆ ಸುಂಟರಗಾಳಿಯಿಂದ ಹೊಡೆದಂತೆ ಕಾಣದಂತೆ ನೋಡಿಕೊಂಡರಂತೆ. ಸರಿ, ಏಕೆಂದರೆ ಸುಂಟರಗಾಳಿಯಂತೆ ಕುಟುಂಬ ಪ್ರೀತಿಗೆ ಎಂದು ಯಾವುದೂ ಹೇಳುವುದಿಲ್ಲ. ಪ್ರೀತಿಯ ಬಗ್ಗೆ ಮಾತನಾಡುತ್ತಾ ನೀವು ಸರಿಯಾದ ಟೇಬಲ್ ಸೆಟ್ಟಿಂಗ್ಗಳನ್ನು ಹೊಂದಿದ್ದೀರಾ? ಎಡಭಾಗದಲ್ಲಿ ಯಾರು ಇರಬೇಕೆಂದು ನಾವು ಫೋರ್ಕ್ಸ್ ಮತ್ತು ಸ್ಪೂನ್ಗಳೊಂದಿಗೆ ಹೋರಾಡಲು ಅರೆರೆ, 2025 ಗ್ರೇಟ್ ಫೋರ್ಕ್ ಸ್ಪೂನ್ ವಾರ್ ಈ ದಿನ ಬರುತ್ತೆ ಅಂತ ಗೊತ್ತಿತ್ತು. ಇದು ಕೇವಲ ಪಾತ್ರಗಳ ಬಗ್ಗೆ ಅಲ್ಲ, ಪ್ರಿಯ. ಇದು ಮಾನದಂಡವನ್ನು ಹೊಂದಿಸುವ ಬಗ್ಗೆ. ನಿಮ್ಮ ಭವಿಷ್ಯದ ಅತ್ತೆಯನ್ನು ಮೆಚ್ಚಿಸಲು ನೀವು ಸಿದ್ಧರಾಗಿರಬೇಕು. ಭವಿಷ್ಯದ ಅಳಿಯಂದಿರು, ನಾನು ಎಂದಾದರೂ ನಿಮ್ಮ ಗುಣಮಟ್ಟಕ್ಕೆ ತಕ್ಕಂತೆ ಬದುಕುತ್ತೇನೆಯೇ ಅಥವಾ ಕಾರ್ಡ್ಬೋರ್ಡ್ನಂತೆ ರುಚಿಯಿಲ್ಲದ ಕುಕೀಗಳನ್ನು ಬೇಯಿಸಬೇಕೇ ಎಂದು ನಾನು ಚಿಂತಿಸುತ್ತೇನೆ. ಸರಿ, ನಾವು ಯಾವಾಗಲೂ ಕಾಲ್ಪನಿಕ ಧೂಳನ್ನು ಸಿಂಪಡಿಸಬಹುದು. ಇದು ಕೇವಲ ಪುಡಿ ಸಕ್ಕರೆ ಎಂದು ಯಾರಿಗೂ ಹೇಳಬೇಡಿ. ಆದ್ದರಿಂದ ನನ್ನ ರಹಸ್ಯ ಘಟಕಾಂಶವು ಮೂಲತಃ ಮಾಂತ್ರಿಕ ಎಂದು ನೀವು ಹೇಳುತ್ತಿದ್ದೀರಾ. ನಾನು ಅದನ್ನು ಏಕೆ ಬೇಗ ಯೋಚಿಸಲಿಲ್ಲ. ಈಗ ನಿಮ್ಮ ಸಹೋದರಿಯ ಮದುವೆಯ ಬಗ್ಗೆ ಮಾತನಾಡೋಣ. ಅವಳು ಬಿಳಿ ಬಟ್ಟೆಯನ್ನು ಧರಿಸಬೇಕೆಂದು ನಿಮಗೆ ತಿಳಿದಿದೆ. ಆದರೆ ಅವಳು ಆ ನೀಲಿ ಉಡುಗೆ ಮತ್ತು ಉತ್ಕರ್ಷವನ್ನು ನೋಡಿದಳು. ಹೊಸ ಬಣ್ಣದ ಯೋಜನೆ ನನ್ನ ಬೇಕಿಂಗ್ ಕೌಶಲ್ಯಗಳು ಇಲ್ಲಿ ಮಾತ್ರ ಸ್ಫೋಟಗೊಳ್ಳುತ್ತವೆ, ಹುಬ್ಬುಗಳನ್ನು ಹೆಚ್ಚಿಸುತ್ತವೆ ಎಂದು ನಾನು. ನಿಮ್ಮ ಕುಕೀಗಳೊಂದಿಗೆ ವಿಷಯಗಳು ದಕ್ಷಿಣಕ್ಕೆ ಹೋದರೆ ನಾವು ಅದನ್ನು ಸೃಜನಾತ್ಮಕ ವ್ಯಾಖ್ಯಾನ ಎಂದು ದೂಷಿಸುತ್ತೇವೆ. ಜೊತೆಗೆ ಬೇಯಿಸುವುದು ಆತ್ಮವಿಶ್ವಾಸದ ಬಗ್ಗೆ. ಗ್ರೇಟ್. ಹಾಗಾಗಿ ನನ್ನ ಕುಕೀಗಳು ವಿಫಲವಾದರೆ ನಾನು ಅವುಗಳನ್ನು ಖಾದ್ಯ ಅಮೂರ್ತ ಕಲೆಯಂತೆ ಭಾವಿಸುವ ರೀತಿಯಲ್ಲಿ ಸುತ್ತಿಕೊಳ್ಳಬಹುದೇ? ಸಂಪೂರ್ಣವಾಗಿ. ಇದು ಪಾಕಶಾಲೆಯ ಸ್ವಾತಂತ್ರ್ಯದ ಕುರಿತಾದ ನವ್ಯದ ಹೇಳಿಕೆ ಎಂದು. ಅಡುಗೆಯ ಸ್ವಾತಂತ್ರ್ಯ. ನನ್ನ ಸುಟ್ಟ ಚಾಕೊಲೇಟ್ ಚಿಪ್ ವಿಪತ್ತುಗಳಿಂದ ಗಮನವನ್ನು ಸೆಳೆಯಲು ಇದು ಸಾಕಷ್ಟು ಅಲಂಕಾರಿಕವಾಗಿದೆ. ನಿಮ್ಮ ಅಡುಗೆ ಕೌಶಲ್ಯವನ್ನು ಯಾರಾದರೂ ಪ್ರಶ್ನಿಸಿದರೆ ಅವರನ್ನು ಈ ಜಗತ್ತಿಗೆ ತಂದವರು ಯಾರು ಎಂದು ಅವರಿಗೆ ನೆನಪಿಸಿ. ಇದು ಸ್ವಲ್ಪ ಜವಾಬ್ದಾರಿಯುತವಾಗಿ ಹೊರಹೊಮ್ಮುವ ಮೋಜಿನ ಚಿಕ್ಕಮ್ಮನ ಭಾಗವಾಗಿದೆ. ಜವಾಬ್ದಾರಿ. ಇನ್ನಷ್ಟು ಚಿಕ್ಕಮ್ಮ ಮಾಯಾ, ನಿರೀಕ್ಷೆಗಳ ಆಡಳಿತಗಾರ. ಹೇ, ಪ್ರತಿಯೊಬ್ಬ ಆಡಳಿತಗಾರನಿಗೆ ಅವರ ತಮಾಷೆ ಬೇಕು. ನೀವು ಬೇಯಿಸುವುದನ್ನು ಸಂಪೂರ್ಣವಾಗಿ ಬಿಟ್ಟುಕೊಡುವುದಿಲ್ಲ ಎಂದು ನನಗೆ ಭರವಸೆ ನೀಡಿ ನೀವೇ ಆಶ್ಚರ್ಯಪಡು. ಚೆನ್ನಾಗಿದೆ. ಆದರೆ ನೀವು ನನಗೆ ಆ ಮಾಂತ್ರಿಕ ಕಥೆಗಳನ್ನು ಹೇಳುವುದನ್ನು ಮುಂದುವರಿಸಲು ಭರವಸೆ ನೀಡಿದರೆ ಮಾತ್ರ ಅವುಗಳು అడిగే విపత్తుಗಳನ್ನು ఒಳಗೊಂಡಿದ್ದರೂ చేయండి, సహా. కామెంట్ చేయండి. మరిన్ని అప్డేట్ కోసం మా ఛానల్ని సబ్స్క్రైబ్ చేయండి, అలౌ చేసుకోండి.